ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಈಗ ಸರ್ಕಾರಿ ಕಾಮಗಾರಿಯಲ್ಲಿ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿ ಮಾಡಬೇಕು ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಂದು ಚಿಂತನೆ ನಡೆಸಿದೆ. ಇವತ್ತಿನ ಕ್ಯಾಬಿನೆಟಲ್ಲೂ ಕೂಡ ಅದು ಚರ್ಚೆಗೆ ಬರ್ತಾ ಇದೆ. ಸರ್ ನೋಡಿ, ಸರ್ಕಾರ ಬಂದ ಮೇಲೆ ಬಹುಸಂಖ್ಯಾತರನ್ನು ಅವಮಾನ ಮಾಡೋದು, ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡೋದು, ನಮ್ಮಿಂದ ಕಲೆಕ್ಟ್ ಆಗೋ ದುಡ್ಡು ಎಲ್ಲ ಬಹುಸಂಖ್ಯಾತರಿಂದ ಕಲೆಕ್ಟ್ ಆಗೋ ದುಡ್ಡನ್ನು ಈಗಾಗಲೇ ಮುಲ್ಲಾಗಳಿಗೆ ನಾವು 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅವರ ಇವರು ಜಮೀರ್ ಅಹ್ಮದ್ ಅವರು ಏನು ಶಾಲೆಗಳು ಹೇಳಿದ್ದಾರೆ, ಮುಸ್ಲಿಂ ಶಾಲೆಗಳು, ಅದಕ್ಕೆ 1,500 ಕೋಟಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಈಗ ನೋಡಿದ್ರೆ ಅವರು ಕಾಂಟ್ರಾಕ್ಟಲ್ಲಿ ಕಾಮಗಾರಿಗಳಲ್ಲಿ 4% ರಿಸರ್ವೇಷನ್ ಅಂತ. ಇದು ಧರ್ಮಾಧಾರಿತ ಮೀಸಲಾತಿ ಏನಿದೆ, ಧರ್ಮಾಧಾರಿತವಾಗಿ ಹಣ ಹಂಚೋದೇನಿದೆ, ಇದು ತಪ್ಪು. ಅಂಬೇಡ್ಕರ್ ಅವರ ಸಂವಿಧಾನದಲ್ಲೂ ಕೂಡ ಹೇಳಿರೋದು ಧರ್ಮಾಧಾರಿತವಾಗಿ ಯಾವುದೇ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದನ್ನು ಈ ಥರ ಮಾಡ್ಕೊಂಡು ಹೋದರೆ ಬಹುಸಂಖ್ಯಾತರಾದಂಥ ಹಿಂದೂಗಳ ಕತೆ ಏನು? ಹಿಂದೂಗಳು ಎಲ್ಲಿ ಹೋಗ್ಬೇಕು? ಅರಬ್ಬಿ ಸಮುದ್ರಕ್ಕೆ ಹೋಗಿ ಬೀಳ್ಬೇಕಾ? ಹಂಗಾರೆ ಬದುಕೇ ಇಲ್ವಾ ಹಿಂದೂಗಳಿಗೆ? ಒಂದು ಕಡೆ ನೋಡಿದ್ರೆ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡ್ತಾರೆ, ಇನ್ನೊಂದು ಕಡೆ ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಹಲ್ಲೆ ಮಾಡಿದವ್ರಿಗೆಲ್ಲ ಅವ್ರ ಕೇಸ್ಗಳೆಲ್ಲ ವಿಡ್ರಾ ಮಾಡ್ತಾರೆ, ಇನ್ನೊಂದು ಕಡೆ ಟಿಪ್ಪು ಜಯಂತಿ ಮಾಡ್ತಾರೆ. ಈ ಥರ ಮುಸ್ಲಿಮರಿಂದನೇ ನಾವು ಗೆದ್ದಿದ್ದೀರಿ, ಮುಸ್ಲಿಮರೇ ನಮಗೆ ಓಟು ಅಂದರೆ ನಾವ್ಯಾರು ಹಿಂದೂಗಳು ಯಾರು ಓಟ್ ಹಾಕಿಲ್ವಾ? ಅದಕ್ಕೆ ಈ ರಾಜ್ಯದ ಜನ ಮುಂದೆ ಬರುವಂಥ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಅಂದರೆ ವೋಟ್ ಬ್ಯಾಂಕ್ಗೋಸ್ಕರ ಈ ರೀತಿ ಓಲೈಕೆ ಮಾಡ್ತಾ ಇದೆ ಕಾಂಗ್ರೆಸ್ ಅಂತೀರ? ಹಾಗಾದರೆ ಗ್ಯಾರಂಟಿ ಅದನ್ನು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಇವ್ರು ಯಾವ್ದು ಮಾಡಿದಾರೋ ಅದನ್ನೆಲ್ಲ 100% ಕಿತ್ತಾಕ್ತೀರಿ, ಯಾವುದೇ ಕಾರಣಕ್ಕೆ ಬಿಡಲ್ಲ. ಇವರೇನೇ ರಿಸರ್ವೇಷನ್ ಮಾಡಿದ್ರು ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ 100% ಕಿತ್ತಾಕ್ತೀರಿ. ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಈಗ ಸರ್ಕಾರಿ ಕಾಮಗಾರಿಯಲ್ಲಿ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿ ಮಾಡಬೇಕು ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಂದು ಚಿಂತನೆ ನಡೆಸಿದೆ. ಇವತ್ತಿನ ಕ್ಯಾಬಿನೆಟಲ್ಲೂ ಕೂಡ ಅದು ಚರ್ಚೆಗೆ ಬರ್ತಾ ಇದೆ. ಸರ್ ನೋಡಿ, ಸರ್ಕಾರ ಬಂದ ಮೇಲೆ ಬಹುಸಂಖ್ಯಾತರನ್ನು ಅವಮಾನ ಮಾಡೋದು, ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡೋದು, ನಮ್ಮಿಂದ ಕಲೆಕ್ಟ್ ಆಗೋ ದುಡ್ಡು ಎಲ್ಲ ಬಹುಸಂಖ್ಯಾತರಿಂದ ಕಲೆಕ್ಟ್ ಆಗೋ ದುಡ್ಡನ್ನು ಈಗಾಗಲೇ ಮುಲ್ಲಾಗಳಿಗೆ ನಾವು 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅವರ ಇವರು ಜಮೀರ್ ಅಹ್ಮದ್ ಅವರು ಏನು ಶಾಲೆಗಳು ಹೇಳಿದ್ದಾರೆ, ಮುಸ್ಲಿಂ ಶಾಲೆಗಳು, ಅದಕ್ಕೆ 1,500 ಕೋಟಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಈಗ ನೋಡಿದ್ರೆ ಅವರು ಕಾಂಟ್ರಾಕ್ಟಲ್ಲಿ ಕಾಮಗಾರಿಗಳಲ್ಲಿ 4% ರಿಸರ್ವೇಷನ್ ಅಂತ. ಇದು ಧರ್ಮಾಧಾರಿತ ಮೀಸಲಾತಿ ಏನಿದೆ, ಧರ್ಮಾಧಾರಿತವಾಗಿ ಹಣ ಹಂಚೋದೇನಿದೆ, ಇದು ತಪ್ಪು. ಅಂಬೇಡ್ಕರ್ ಅವರ ಸಂವಿಧಾನದಲ್ಲೂ ಕೂಡ ಹೇಳಿರೋದು ಧರ್ಮಾಧಾರಿತವಾಗಿ ಯಾವುದೇ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದನ್ನು ಈ ಥರ ಮಾಡ್ಕೊಂಡು ಹೋದರೆ ಬಹುಸಂಖ್ಯಾತರಾದಂಥ ಹಿಂದೂಗಳ ಕತೆ ಏನು? ಹಿಂದೂಗಳು ಎಲ್ಲಿ ಹೋಗ್ಬೇಕು? ಅರಬ್ಬಿ ಸಮುದ್ರಕ್ಕೆ ಹೋಗಿ ಬೀಳ್ಬೇಕಾ? ಹಂಗಾರೆ ಬದುಕೇ ಇಲ್ವಾ ಹಿಂದೂಗಳಿಗೆ? ಒಂದು ಕಡೆ ನೋಡಿದ್ರೆ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡ್ತಾರೆ, ಇನ್ನೊಂದು ಕಡೆ ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಹಲ್ಲೆ ಮಾಡಿದವ್ರಿಗೆಲ್ಲ ಅವ್ರ ಕೇಸ್ಗಳೆಲ್ಲ ವಿಡ್ರಾ ಮಾಡ್ತಾರೆ, ಇನ್ನೊಂದು ಕಡೆ ಟಿಪ್ಪು ಜಯಂತಿ ಮಾಡ್ತಾರೆ. ಈ ಥರ ಮುಸ್ಲಿಮರಿಂದನೇ ನಾವು ಗೆದ್ದಿದ್ದೀರಿ, ಮುಸ್ಲಿಮರೇ ನಮಗೆ ಓಟು ಅಂದರೆ ನಾವ್ಯಾರು ಹಿಂದೂಗಳು ಯಾರು ಓಟ್ ಹಾಕಿಲ್ವಾ? ಅದಕ್ಕೆ ಈ ರಾಜ್ಯದ ಜನ ಮುಂದೆ ಬರುವಂಥ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಅಂದರೆ ವೋಟ್ ಬ್ಯಾಂಕ್ಗೋಸ್ಕರ ಈ ರೀತಿ ಓಲೈಕೆ ಮಾಡ್ತಾ ಇದೆ ಕಾಂಗ್ರೆಸ್ ಅಂತೀರ? ಹಾಗಾದರೆ ಗ್ಯಾರಂಟಿ ಅದನ್ನು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಇವ್ರು ಯಾವ್ದು ಮಾಡಿದಾರೋ ಅದನ್ನೆಲ್ಲ 100% ಕಿತ್ತಾಕ್ತೀರಿ, ಯಾವುದೇ ಕಾರಣಕ್ಕೆ ಬಿಡಲ್ಲ. ಇವರೇನೇ ರಿಸರ್ವೇಷನ್ ಮಾಡಿದ್ರು ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ 100% ಕಿತ್ತಾಕ್ತೀರಿ.